ನಮಸ್ತೆ. ಸೊ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಥವಾ ಇಂಪ್ರೂವ್ಮೆಂಟ್ ಎಕ್ಸಾಮ್ ಕರೆಕ್ಟಾ? ಇವಾಗ ಈ ಎಕ್ಸಾಮ್ ರಿಲೇಟೆಡ್ ಎಷ್ಟೊಂದು ಜನ ಕಮೆಂಟ್ಸ್ ಅಲ್ಲಿ ಡೌಟ್ಗಳು ಕೇಳ್ತಾ ಇದ್ರಿ. ಏನಂತ, ನಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಂತ ಹಾಕ್ತಾರೆ, KCET ಎಕ್ಸಾಮ್ಗೆ ಯಾವ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ, ಇದಕ್ಕಿಂತ ಮುಂಚೆನೆ KCET ರ್ಯಾಂಕ್ ಬರುತ್ತಾ, KCET ರಿಸಲ್ಟ್ ರಿಲೀಸ್ ಮಾಡ್ತಾರೆ ಗೊತ್ತಾ? ಈ ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆನೆ ರಿಲೀಸ್ ಮಾಡ್ತಾರಾ ಅಥವಾ ಈ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ರಿಲೀಸ್ ಮಾಡ್ತಾರಾ? ಈ ತರ ಎಷ್ಟೊಂದು ಕ್ವಶನ್ಸ್ ಕೇಳ್ತಾ ಇದ್ರಿ ಕರೆಕ್ಟಾ? ನೋಡಿ, ನೀವು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ಬರುತ್ತೆ ಅಲ್ಲಿ ಆ ತರ ಏನು ಕೊಡಲ್ಲ ಅವರು. ಈ ಫಸ್ಟ್ ಎಕ್ಸಾಮ್ ಇಂದ ಬಂದಿರೋ ಮಾರ್ಕ್ಸ್, ಸೆಕೆಂಡ್ ಎಕ್ಸಾಮ್ ಇಂದ ನಾರ್ಮಲ್ ಆಗಿ ಹೇಗ್ ಮಾರ್ಕ್ಸ್ ಕಾರ್ಡ್ ಬರುತ್ತೋ ಅದೇ ರೀತಿ ಬರುತ್ತೆ. ಅಲ್ಲಿ ಜಸ್ಟ್ ಮೆನ್ಷನ್ ಮಾಡಿರ್ತಾರೆ ಈ ಮಂತ್ ಅಲ್ಲಿ ಎಕ್ಸಾಮ್ ನಡೀತಿದೆ ಅಂತ, ಓಕೆನಾ? ಅಲ್ಲಿ ಅವ್ರು ಏನು ಹಾಕೋದಿಲ್ಲ, ಇಂಪ್ರೂವ್ಮೆಂಟ್ ಇಂದ ಬಂದಿರೋದು ಇಲ್ಲ ಫಸ್ಟ್ ರಲ್ಲಿ ಇಷ್ಟು ಬಂದಿತ್ತು, ಆತರ ಏನು ಬರಲ್ಲ. ಎಲ್ಲಾರ ಮಾರ್ಕ್ಸ್ ಕಾರ್ಡ್ ಹೇಗಿರುತ್ತೋ ಹಂಗೆ ಇರುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್. ಎರಡನೇದು, KCET ಎಕ್ಸಾಮ್ಗೆ ಯಾವ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಎರಡರಲ್ಲಿ ಯಾವ್ದ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಗೊತ್ತಾ, ಆ ಮಾರ್ಕ್ಸ್ ನೇ ಕನ್ಸಿಡರ್ ಮಾಡ್ತಾರೆ ಅವರು, ಓಕೆನಾ? ಸೊ ಇವಾಗ ನಿಮ್ಗೆ ಈ ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಯಾವ್ದ್ರಲ್ಲಿ, ಫಾರ್ ಎಕ್ಸಾಂಪಲ್ ಬಯಾಲಜಿ ಒಂದು ಸಬ್ಜೆಕ್ಟ್ ಅಲ್ಲಿ 95 ಬಂದಿರುತ್ತೆ, ಇನ್ನೊಂದರಲ್ಲಿ 98 ಬಂದಿರುತ್ತೆ. ಸೊ KCET ರ್ಯಾಂಕಿಗೆ ಅವರು 98 ಬಂದಿರೋದನ್ನೇ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಸೆಕೆಂಡ್ ಎಕ್ಸಾಮ್ ಆಗಿ ಅದ್ರ ರಿಸಲ್ಟ್ ಬಂದ್ಮೇಲೆ KCET ರಿಸಲ್ಟ್ ಬರುತ್ತೆ, ಅಲ್ಲಿವರೆಗೂ ರಿಸಲ್ಟ್ ಬರಲ್ಲ. ಸೊ ಟೆನ್ಷನ್ ತಗೋಬೇಡಿ. ಮೂರನೇದು ಏನಂದ್ರೆ, ಈ ಎಕ್ಸಾಮ್ ಟಫ್ ಇರುತ್ತೋ ಅಥವಾ ಈಸಿ ಇರುತ್ತೋ, ನೋಡಿ ನಾವು ಅದು ಯಾವ್ದನ್ನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನ್ ಪೇಪರ್ ಪ್ರಿಪೇರ್ ಮಾಡಲ್ಲ ಅಥವಾ ಯಾರೂ ಹೇಳಕ್ಕಾಗಲ್ಲ ಹಿಂಗೆ ಬರುತ್ತೆ ಪೇಪರ್ ಅಂತ. ಜಸ್ಟ್ ನಾವು ಬೋರ್ಡ್ ಅವ್ರು ಕೊಟ್ಟಿರೋ ಬ್ಲೂ ಪ್ರಿಂಟ್ ಮಾಡೆಲ್ ಏನಿದೆ ಅದ್ರ ಮೇಲೆ ಹೋದ್ರೆ 25% ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ದಟ್ ಈಸ್ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ ಏನಿರುತ್ತೆ ಅದು 25% ಇರುತ್ತೆ. ಬಿಟ್ರೆ ನಾರ್ಮಲಿ 50% ಪೇಪರ್ ಈಸಿನೇ ಇರುತ್ತೆ, ಓಕೆನಾ? ಹಂಗೆ ಪ್ರಿಪೇರ್ ಮಾಡೋದವರು. ತೀರಾ ಈಸಿನೂ ಬರಲ್ಲ, ಕಷ್ಟನೂ ಬರಲ್ಲ. ಸೇಮ್ 50% ಈಸಿ, 25% ಡಿಫಿಕಲ್ಟ್, 25% ಮಾಡ್ರೇಟ್, ಇದೇ ರೀತಿ ಪ್ರಿಪೇರ್ ಇರೋ ಪೇಪರ್ ಬರುತ್ತೆ. ಸೇಮ್ ಬ್ಲೂ ಪ್ರಿಂಟೇ ಫಾರ್ಮ್ ಆಗುತ್ತೆ. ಏನ್ 3 ಬ್ಲೂ ಪ್ರಿಂಟ್ ಕೊಟ್ಟಿದ್ರೆ ಗೊತ್ತಾ, ಅದ್ರ ಬೇಸಿಸ್ ಮೇಲೆ ಕ್ವಶನ್ ಪೇಪರ್ ಬರುತ್ತೆ, ಓಕೆನಾ? ಅಷ್ಟೇ. ಸೊ ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಇವಾಗ CET ಎಕ್ಸಾಮ್ ಇದೆ, ಅದಕ್ಕೆ ಓದ್ಕೊಳ್ಳಿ. ಅದಾದ್ಮೇಲೆ ಬರುತ್ತೆ ಅದು, ಓಕೆನಾ? ಇಂಪ್ರೂವ್ಮೆಂಟ್ ಎಕ್ಸಾಮ್. ಅವಾಗ ಯೋಚನೆ ಮಾಡಿ ಬರಿಬೇಕೋ ಬೇಡವೋ ಅಂತ. ಬರಿಬೇಕು ಅಂದ್ರೆ ಡಿಸೈಡ್ ಮಾಡಿ ಬರೀರಿ. ಅಂಡ್ ಇದನ್ನ ಎಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ, ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಆ ಕಾಲೇಜಲ್ಲಿ ಹೋಗಿ ಇದನ್ನ ಕೇಳಿ ಅವ್ರು ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಅಂದ್ರೆ ಎಲ್ಲಿ ಅಪ್ಲೋಡ್ ಮಾಡಬೇಕು, ಏನಾದ್ರು ಡಾಕ್ಯುಮೆಂಟ್ಸ್ ಬೇಕಾ, ಅದೆಲ್ಲ ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳಿ ಅವ್ರು ತಿಳಿಸ್ಕೊಡ್ತಾರೆ. ಸೊ ಪ್ಲೀಸ್ ನನ್ನ ಪೇಜ್ ನಂಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.